ಸಾಂಗ್ ಆಡಿದ್ರೆ ಇಬ್ರು ಮನೆ ಕಳೆದು ಮೇಲೆ ನೋಡೋ ಕಂದ ಚಂದ ಮಾಮ ನಗುತ್ತಾನೆ ಮಲಗೋ ಮುದ್ದು ಕಂದ. ಹಿಂಗೆ ಡೈಲಿ ಜಗಳ ಆಡಿರಾ? ಐಸ್ ನಮ್ಮ ಅತ್ತಿಗೆಗೆ ಇನ್ನೂ ಮಕ್ಳು ಬೇಕಂತೆ. ಅಂದ್ರೆ ಐ ಮೀನ್ ನಮ್ಮ ಅಣ್ಣಂಗೆ ಮತ್ತೆ ಇವ್ರ ಮಾವಂಗೆ 2 ಮಕ್ಳು ಸಾಕಾಕಿಲ್ವಂತೆ, ಇನ್ನೂ 2 ಬೇಕಂತೆ. ಅದು ಹೆಂಗೆ ಅಂದ್ರೆ ಒಂದು ಗೈಸ್ ವಿಡಿಯೋ ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ಅಂದ್ಬಿಟ್ಟು ಹೋಗಿ ಮನೆಗೆ ಹೋಗ್ಬಿಟ್ಟಿದೆ. ನಮ್ಮ ಮನೆಗೆ ಸ್ವಲ್ಪ ಎದ್ದು ಬರೋಷ್ಟಕ್ಕೆ ಆಲೆ ನಮ್ಮಮ್ಮ ಅಡುಗೆ ಮಾಡಿ ಅವ್ರ ಮೊಮ್ಮಗನ ಎತ್ಕೊಂಡು ಆಟ ಆಡಿಸ್ತಾವ್ರೆ. ಸಾಯಬ್ರು ಇನ್ನೇನೋ ಮನೆ ಕಳೋ ಟೈಮು. ಅಲ್ಲ ಮಗನೇ? ಮನೆ ಕಳೋ ಟೈಮಾ? ಬೇಗನೆ ಮಾತು ಬರ್ತದೆ ಮಗಿಗೆ. ನಮ್ಮ ಅತ್ತೆನೂ ಕೂಡ ಮಲ್ಗದೆ, ಇನ್ನು ಊಟ ಯಾರ್ದು ಇನ್ನೂ ಆಗಿಲ್ಲ. ಈ ಪುತ್ರ ನೋಡಿ ಕುಲ್ಪುತ್ರ, ಮಗ ನೋಡ್ ಹಿಂದೆ ಮುಂದೆ ನೋಡ್ಕೊಂಡು ಆಟಾಡೋ. ನಮ್ಮ ಅತ್ತಿಗೆ ಮೊಬೈಲ್ ನೋಡ್ತಾ ಬ್ಯುಸಿ ಆಗವ್ರೆ. ಅವ್ರಿಗೆ ಖುಷಿ, ಅವ್ರ ಗಂಡನ ಮನೆಗೆ ಹೋಗ್ಬಿಡ್ತೀನಿ ಇನ್ನೇನೋ ಒಂದು ವಾರದಲ್ಲಿ ಅಂತ. ಖುಷಿ ಖುಷಿ ಜಾಲಿ. ನನ್ನೇ ಕೇಳ್ತಾಳೆ ನಿಮ್ ಬಾವಿನಲ್ಲಿ ಹೇಳಿದ್ರೆ ನಿಮ್ ಬಾವಿ ಯಾವಾಗ ಬರಕ್ಕೆ ಹೋಗಕ್ಕೆ ಅತ್ತೆ ಏನಾಯ್ತತ್ತೆ? ಏನಾಯ್ತತ್ತೆ? ಗೈಸ್ ಅಡಿಗೆ ಎಲ್ಲ ರೆಡಿ ಆಗಿದೆ. ಅಡಿಗೆ ಎಲ್ಲಿ? ಅದೇನೋ ಮಾಡ್ತಿದ್ರಲ್ಲ, ಬಿರಿಯಾನಿಯಾ ಇದೆಯಾ? ಚಿಕನ್ ಗೊಜ್ಜು ಇದು ಸಾಂಬಾರು ಅನ್ನ ಮಾಡಿ ಗೊಜ್ಜು ಬಿರಿಯಾನಿ ಮಾಡ್ತಿದ್ರ? ವಡೆ ಪಾಯಸ ತಿಂದ್ರಲ್ಲ, ಬಿರಿಯಾನಿ ಮಾಡೋರು ಇಲ್ಲ ಮಾಡಿಲ್ಲ. ಬೆಳಿಗ್ಗೆಗೆ ನಿಜವಾಗ್ಲೂ ಬೆಳಿಗ್ಗೆ ಅನ್ನ ಸಾಂಬಾರು ಮಾಡಿದ್ರೆ ಮನೇಲಿ ಕೇಳಿ ಅಕ್ಕ ಬರ್ತಿದ್ದಲ್ಲ ಒಗ್ಗರಣೆ, ಅದಕ್ಕೆ ಬೆಳಿಗ್ಗೆ ಅನ್ನ ಹಾಕೋದು. ಬಿರಿಯಾನಿ ಆಸೆ ಉಡ್ಸ್ಬಿಟ್ಟು ಬಿರಿಯಾನಿನೇ ಮಾಡಿಲ್ಲ. ಅಯ್ಯೋ ಅನ್ಯಾಯ. ನಾನು ಖಂಡಿಸ್ತೀನಿ ಈ ಮಾತನ್ನ, ನಾನು ಖಂಡಿಸ್ತೀನಿ. ನಾನು ಬೆಳಿಗ್ಗೆ ಎಷ್ಟೊತ್ತಿಗೆ ಹೋಯ್ತೀನಿ 4 ಗಂಟೆಗೆ. ಹಾಕಸಿಲ್ವಾ? ಹಾಕಸಿದ್ರೆ ಸ್ವಲ್ಪ ನಾಷ್ಟ ಮಾಡ್ಕೊ ಹೋಗೋದು. ಅನ್ಯಾಯ. ನಮ್ಮ ಈ ಇದನ್ನ ಖಂಡಿಸ್ತೀನಿ ನಾನು. ನಾವು ಖಂಡಿಸ್ತೀವಿ, ಮಾಡಕ್ಕಿಲ್ಲ. ಏನ್ ಮಾಡಕ್ಕಿಲ್ಲ? ಖಂಡಿಸ್ತೀವಿ. ಅಯ್ಯೋ ನನ್ ಬಿರಿಯಾನಿ ಆಸೆ ಇದ್ನಲ್ಲೋ, ಕನ್ಸಲು ಬಿರಿಯಾನಿ ಬತ್ತಿತ್ತು ಕಣೋ. ಏನ್ ತಿಂದಿರ ಬಿರಿಯಾನಿಯ ವರ್ಷಕ್ಕೊಂದ ಲಡ್ಡು ಬಂಗಾರಿ. ಬನ್ನಿ ಗೈಸ್, ಏನು ಅಂತ ಕೊಟ್ಟಿದ್ದ ತಿನ್ಕೊಂಡು ಮನಿ ಕಳದ. ಐಕ್ಳು ಮಕ್ಕಳ ಸಾಮ್ರಾಜ್ಯ, ಇವ್ರದೇ ಸಾಮ್ರಾಜ್ಯ ಆಗದೆ. ಶ್ರೀ ಎತ್ತಾಕ್ಬಿಟ್ಟಿ ಬಿಡು ಅವನ. ಆದ್ರೆ ನಮ್ಮ ಅತ್ತಿಗೆದೆ ಚಂದ, ಜಾಲಿ ಜಾಲಿ. ಆ ಗಂಡನ ಮನೆಗೆ ಹೋಯ್ತೀನಿ ಅಂದ್ಬಿಟ್ಟು ಫುಲ್ ಖುಷಿ. ವಿಡಿಯೋ ಹಂಗೇನೆ ಗೈಸ್. ಇನ್ಮೇಲೆ ನಮ್ಮ ಅತ್ತಿಗೆ ತವ್ರ ಮನೇಲಿ ಇರಿಕಿಲ್ಲ, ವೀಡಿಯೋಗೆಲ್ಲ ನಮ್ಮ ಅತ್ತಿಗೆ ಇರಿಕಿಲ್ಲ. ಬರೀ ನಮ್ಮ ಮೇಡಮ್ ಅವರು ನಾನು ಮಾತ್ರ ಅಷ್ಟೇ. ಜಾಲಿ ಹೊಡಿಲಿ ಅಂತ ಮನಿಗಳ ಜಾಗಕ್ಕೆ ನನ್ ಜಾಗ ಅಂತ ಕೊಟ್ಬಿಟ್ಟು ಏನಿಲ್ಲ. ನನಗೆ ಈಗ ಹೆಂಗೆ ಅಂದ್ರೆ ಇವಳು ಆ ಕಡೆ ಸೈಡ್ ಶಾಸಲ್ ಮಲಿಕತೀವಲ್ಲ, ಆ ಕಡೆ ನನ್ಗೆ ಆಗ್ಬೇಕು. ನಾನೇ ಬರ್ಸ್ಕೊಂಡಿನೇನೋ ಅದ್ರಲ್ಲನ್ನ ಬಿಟ್ಕೊಡಕ್ಕೆ ಬಿಟ್ಕೊಟ್ಬಿಟ್ಟು ಹೋಗ್ಲೇಬೇಕು. ಬಾಯ್ ನೀನು 9 ತಿಂಗಳು. ನಾನು 9 ತಿಂಗಳಿಗೆ ಒಯ್ತಿರೋದು. ಒಯ್ದಿರೋದ ನನಗಿಂತ ಮೊದ್ಲು ಬಂದಿದೆ. ಜಗಳ ಅವಾಗ ಜೊತೆಗೆ ಇರ್ತಾರೆ, ಸುಮ್ಮನೆ ಇರ್ತಾರೆ, ಜಗಳ ಆಡ್ತಾರೆ. ಹಿಂಗೆ ಡೈಲಿ ಜಗಳ ಆಡಿರಾ? ಇಬ್ರು ಹೆಂಗೆ ಅಂದ್ರೆ ಕಿವಿ ಕೇಳ್ದಂಗ್ ಇರ್ತಲ್ಲ, ಕಿವಿನೇ ಕೆಲ್ಸಕ್ಕಿಲ್ಲ. ಇವ್ರು ಹುಟ್ಟೋದೇ ಯಾಕೋಸಿ ಕಿವಿ ನೋಡಿ ಇರ್ತಾಳೆ. ನಾನ್ ಹಿಂದ್ಗಡೆಯಿಂದ ಓಡ್ ಬರ್ಬೇಕು, ಇವ್ರು ಇಲ್ಲೇ ಕೂತಿರೋ ಸುಮ್ಮನೆ ಕೂತಿರ್ತಾಳೆ. ಮಾಡೋಣ. ಹೌದು ನಂಗೆ ಗೊತ್ತು. ಅದ್ ಮಾತ್ರ ನಿಜ. ತಪ್ಪಿದ್ರು ಅದ ಮಾಡೋದು. ಅದೇ ಚಚ್ಚು ಕೊಡುವಷ್ಟು ಪಾಪ ಬರ್ತದ. ಹಂಗೆ ಏನ್ ಆಡ್ಬೇಕು? ತಪ್ಪಿದ್ರೆ ನೀನು ಒಪ್ಪತಿ ಅಲ್ವಾ? ಇವಳು ಒಪ್ಕೊಳಕಿಲ್ಲ. ಇವಳೇ ತಪ್ಪು ಮಾಡಿದ್ರು, ಇವಳೇ ಮುನ್ಸ್ಕೊಂಡಿದ್ರು. ನಾನೇ ಹೌದು, ಗೊತ್ತು ಗೊತ್ತು ಗೊತ್ತು. ಯಾರು ಇವನು ಆಡದ? ಹಿಂಗ ಆಡ್ಬೇಕು, ಹಿಂಗ ಆಡ್ತೀರಿ ಅಂತ ಹೇಳದ ಅವನಿಗೆ.
ಇವಳು ಅಕ್ಕಿಂಗ ಆಡ್ತಾಳೆ ಇವನಿಂಗ ಆಡ್ತಿದ್ದ ಇವನು ಯಾಕನ ರೋಹಿತ್ ಹೆಂಗಾಡೋದು ನಿಮ್ಮ ಅಮ್ಮ ಹಿಂಗ ಕೈ ಹಿಂಗದೆ ಹಿಂಗೆ ನನ್ನ ಶಿವನ ಆಯ್ತಲ್ವಾ ಇನ್ನೂ ಒಂದಕ್ಕೂ ಹೇಳ್ಬೇಕು ಅಂತಿರಲ್ರವಾ ದಮ್ಮಯ್ಯ ನೆಕ್ಸ್ಟ್ ಅವಳಿ ಜೋಡಿ ಟ್ವಿನ್ಸ್ ಹೆಣ್ಣೈಕ್ಳು ಗೈಸ್ ನಮ್ಮ ಅತ್ತಿಗೆಗೆ ಇನ್ನೂ ಮಕ್ಳು ಬೇಕಂತೆ ಅಂದ್ರೆ ಐ ಮೀನ್ ನಮ್ಮ ಅಣ್ಣಂಗೆ ಮತ್ತೆ ಇವ್ರ ಮಾವಂಗೆ 2 ಮಕ್ಳು ಸಾಕಾಕಿಲ್ವಂತೆ ಇನ್ನೂ 2 ಬೇಕಂತೆ. ಅದು ಹೆಂಗೆ ಅಂದ್ರೆ ಒಂದು ಫಿಲ್ಮ್ ಇಂಡಸ್ಟ್ರಿಗಂತೆ, ಇನ್ನೊಂದು ಮನೆ ಕೆಲ್ಸಕ್ಕಂತೆ, ಇನ್ನೊಂದು ಎಜುಕೇಶನ್ಗಂತೆ, ಇನ್ನೊಂದು ಸೋಷಿಯಲ್ ಮೀಡಿಯಾ ಅಲ್ಲ ಕ್ರಿಕೆಟ್ ಒಂದು ಸೋಷಿಯಲ್ ಮೀಡಿಯಾ ಅಲ್ಲ ಇದು ಸೋಷಿಯಲ್ ಮೀಡಿಯಾ ರಾಜಕಾರಣಿ ಫಿಲ್ಮ್ ಇಂಡಸ್ಟ್ರಿ ಮತ್ತೆ ಕ್ರಿಕೆಟ್ 3 ಮಕ್ಳು 3 ಬೇಕಂತ ಏನ್ ಮಾಡೋದ ನಾವು ಆಪರೇಷನ್ ಆಗಿಲ್ಲ ಆಗಿಲ್ಲ ಕಂಗ್ರಾಚುಲೇಷನ್ 3ನೇದಕ್ಕೆ ರೆಡಿ ಮಾಡ್ಕೊಳ್ಳಿ. ದಮ್ಮಯ್ಯ ಅಂದ್ರು ಮಾಡ್ಕೋತೀರಿ ಅದ್ ಬಿಡಿ. ನನಗೆ ಒಬ್ಬನೇ ಆದ್ರೂ ಓಕೆ, ಇನ್ನೊಂದಾದ್ರೂ ಓಕೆ. ನಮ್ಗೆ 2 ಮಕ್ಳು, ಒಂದು ಓಕೆ, 2 ಸಾಕು. ಒಂದು ಬೇಕು 2 ಸಾಕು ಅಷ್ಟೇ. ನಿಂತಿರಲ್ಲ 3-4 ಬೇಡ ನಮ್ಗೆ. ನಮ್ದು ಹೆಂಗೆ ಗೊತ್ತಾ ಹೆಂಗೆ ಗೊತ್ತಾ, ಒಬ್ಬ ಸೋಷಿಯಲ್ ಮೀಡಿಯಾ, ಒಬ್ಬ ಯಾರೇ ಅಲ್ಲಿ 2 ಮಕ್ಕಳು, ಒಬ್ರು ಸೋಷಿಯಲ್ ಮೀಡಿಯಾ, ಇನ್ನೊಬ್ರು ಒಳ್ಳೆ ಎಜುಕೇಶನ್ ಮಾಡ್ಬೇಕು, ಇಲ್ಲಾಂದ್ರೆ ಸ್ಪೋರ್ಟ್ಸ್ ಮೇನ್ ಆಗ್ಬೇಕು ಅಷ್ಟೇ. ಸೋಷಿಯಲ್ ಮೀಡಿಯಾ 2 ಇರ್ತಾರೆ, ಬಟ್ ಒಬ್ರು ಗ್ಯಾರಂಟಿ ಸ್ಪೋರ್ಟ್ಸ್ ಮ್ಯಾನ್. ನಾನೇ ನಿಂತ್ಕೊಂಡು ಟ್ರೈನಿಂಗ್ ಕೊಟ್ಟೆ ರೋಹಿತ್ ಶರ್ಮಾ ಅಂತ ಕಟ್ಟಿರೋದು ಕ್ರಿಕೆಟ್ ಕಲ್ಸಕ್ಕೆ. ನಾನು ನನ್ನ ಮಗನಿಗೆ ವಿರಾಟ್ ಅಂತ ಇಡಬೇಕು ಅಂತ ನನ್ನ ಆಸೆ ಇತ್ತು. ಬಟ್ ವಿರಾಟ್ ಇಡೋದಂತ ನಾನೇ ಬೇಡ ಅಂತ ಅಂದಿದ್ದು. ನಮ್ಮನೆ ಹಿರಿ ಮಗ, ನನ್ನ ತಮ್ಮನ ಮಗ ವಿರಾಟ್, ನಾನು ಇಟ್ಟಿರೋದು ವಿರಾಟ್ ಇಡೋದಂತ ಅಂದ್ರೆ ಇನ್ನೊಂದು ಹೇಳಿದ್ರು ಮಾಯಿಂದ ಬಂದಿರೋದ ಮಹೇಂದ್ರ ಸಿಂಗ್ ಧೋನಿ ಅಲ್ಲ ಒಟ್ನಲ್ಲಿ ವಿರಾಟ್ ಹೇಳಿದ್ರು ಇವನಿಗೆ. ವಿರಾಟ್ ರೋಹಿತ್ ಶರ್ಮಾ ಫ್ಯಾನ್ ಅಣ್ಣ, ಮತ್ತೆ ವಿರಾಟ್ ಅಂತ ಹೆಂಗೆ ಹೇಳ್ಬಿಟ್ಟರು? ಮಾಯಿಂದ ಬಂದಿತ್ತಲ್ಲ, ಮಾವ ಅಲ್ಲಿಂದ ಬಂದಿತ್ತು ಇವನ್ಗೆ ಹಂಗೆ. ಅದಕ್ಕೆ ಹಿಂಗ ಆಡ್ಬೇಕು ನೀನು. ಇವ್ರಿಗೆ ಇಟ್ಟಿರೋದು ಹೆಸರು ಏನಂದ್ರೆ ಅವನ್ಗೆ ಮಾಯಿಂದ ಬಂದಿತ್ತು ರಾಯಿಂದ ಇಟ್ಟವ್ರೆ, ಇವನ್ಗೆ ರಾಯಿಂದ ಬಂದಿತ್ತು ಮಾಯಿಂದ ಇಟ್ಟವ್ರೆ. ಇವನ್ಗೆ ಮಾಯಿಂದ ಬಂದಿತ್ತು ರಾಯಿಂದ ಇಟ್ಟಿರೋದು, ಇವನ್ಗೆ ಮಾಯಿಂದ ಬಂದಿತ್ತು ರಾಯಿಂದ ಇಟ್ಟಿರೋದು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಮಾಯರು ರಾಮ ಅಂತ ಕರೀತಿರ್ತಾರೆ ಮಾವ ನಾನೇನು ಅಲ್ಲ, ನಿಮ್ಮಿಬ್ಬರಿಗಿಂತ ತೊದ್ಲಿ ನಾನು ತೊದ್ಲ. ಭಾವ ಬಂದಾಗೆಲ್ಲ ಏನಾದ್ರು ಚೆನ್ನಾಗೆ ಮಾತಾಡ್ತೈತಿ. ಭಾವ ಬಂದು ಏನಾರ ಮಾತಾಡ್ಬಿಡ್ತೀನಿ. ಆಡ್ತಿದೆ ಹೆಂಗ್ಲ ಯಾರೋ ನಾರೋ ಚಿಕ್ಕಪ್ಪ ಕಕ್ಕ ಒಳ್ಳೆ ಚಂದವ ಚಂದ ಚಿಕ್ಕಿಗ ಚಂದವ ಕಕ್ಕವ ಚೆನ್ನ ಇಲ್ಲ ಅಮ್ಮ ಚೆನ್ನ ನನ್ ಮಗ್ನೆ ಚಂದ ಇಲ್ಲ, ಫೋನ್ ಕೊಡು ನೀನ್ ಚಂದ ಇಲ್ಲ. ಫೋನ್ ಹೊಡೆದಾಕವನೆ, ಫೋನ್ ಹೊಡೆದೋಯ್ತೆ ಟೆಂಪರ್ಲೆಸ್. ನಾನೇನು ಹುಡುಗ ಈಗ ಕೇಳ್ತೀನಿ ತಕ್ಕಂತ ನಂದು ಏನಾದ್ರು ಫೋನ್ ಕೇಳಕ್ ಹೋದ್ರೆ ಸಾಕು ಏನ್ ಮಾಡಿರಿ ತಕ್ಕೊಡಕ್ಕೆ ಗಂಡದಿರ ಅವ್ರೆ ಸೋಕಿ ಮಾಡಕ್ಕೆ ಮಕ್ಳ. ಅಯ್ಯೋ ಹೆಂಗ ಮಾಡ್ತಾರ ಗೊತ್ತಾ ಗಾಯ್, ನನ್ನ ಮಗ ಬಂದ, ಅಜ್ಜಿ ಬುಟ್ಟು ಹೋಯ್ತಾವ್ರೆ ಬಂಗಾರಿ. ಇಲ್ಲಿ ನೋಡ ಮಗನೇ, ಹಾಯ್ ಗಾಯ್ಸ್ ಅಂತ ಎಲ್ಲಿ ನೋಡ್ತಾ ಇದ್ದೀವಿ? ಹಲೋ ಫೋನ್ ಇಟ್ಕೊಂಡ. ಓಕೆ ಗೈಸ್, ಈಗ
ಈ ಲಾಗಲ್ಲಿ ಊಟ ಮಾಡ್ಬಿಟ್ಟು ಈ ಲಾಗ್ನ ಎಂಡ್ ಮಾಡ್ತೀವಿ. ಇವತ್ತಿನ ದಿನ ಇಷ್ಟೇ ಆಗಿರುತ್ತೆ. ಊಟ ಆದ್ಮೇಲೆ ಅಂತಾನೆ ಬಾಟಲ್ ಗೇಮ್ ಆಡುವ ಅನ್ಕೊಂಡು, ಬಟ್ ಯಾರು ಕೂಡ ಮನಿ ಕಬೇಕಾರೆ ಐಕ್ಳುಗಳು ಮನಿ ಕಲ್ದಲ್ಲಿ ಏನ್ ಮಾಡೋ ಫೋನ್ ಕೊಟ್ರೆ ಸಾಕು. ನಾನ್ ರೆಡಿ ನೀವು ರೆಡಿ ಆಗ್ಬೇಕಷ್ಟೇ. ನಾವು ರೆಡಿ, ಅಕ್ಕ ಒಂದೇ ರೆಡಿ ಇಲ್ಲ ಅಷ್ಟೇ. ಚೆನ್ನಾಗಿರುತ್ತೆ ಆಟ. ಅವ್ರು ಮಾಡಿರೋದೇ ಆಟ. ಅವ್ರಿಗೆ ತಿರ್ಸೋದು ಇಲ್ಲ ಅದು ಬೇರೆ. ನಾವು ಆಟಿರೋದು ಎಲ್ಲ ಆಡಿದ್ದೀರಿ. ಮೇಘ, ಪ್ರಕಾಶ, ನಾನು, ಶಿಲ್ಪ 4 ಜನ ಆಡಿದ್ದು. ಅದು ಓಡಿಲ್ಲ, ಓಡ್ತು. ಆಗ ಅವೇಂದ್ರನೇ ಮಾನಿಟೈಸಿಂಗ್ ಎಲ್ಲ ಆಗಿದ್ದು ನಮಗೆ. ಗೈಸ್, ನಮ್ಮ ಸಾಹೇಬ್ರು ಮನೆ ಕಡೆ ಟೈಮ್ ಆಯ್ತು ನೋಡಿ. ಟೈಮು ಕರೆಕ್ಟಾಗಿ 9:45 ಮನೆ ಕತ್ತವ್ರೆ. ಇದ್ಕೊಳ್ಳ ಫೋನ್ ಆ ಕಡೆಗೆ. ನಮ್ಮ ಮೇಡಮ್ ಅವರು ಹಾಡು ಹೇಳಿ ಮುನಿಸ್ತಾ ಇದ್ರು. ಈಗ ನಾವು ವಿಡಿಯೋ ಹಿಡ್ಕೊಂಡಷ್ಟೇ ಹಾಡು ನಿಲ್ಲಿಸ್ಬಿಟ್ರು. ಆಡಿ ಬಾ ಏನ ಕಂದ ಅಂತ ಹಾಡು ಹೇಳ್ತಾ ಇದ್ರು. ಹೇಳಿ ಪರವಾಗಿಲ್ಲ, ಹಂಗಾರೆ ನಾಚ್ಕೋಬಾರ್ದು. ಅಲ್ಲಿ ನೋಡೋರು ಯಾರು ಇಲ್ಲ, ನಮ್ಮ ಕುಟುಂಬನೇ. ಹೇಳಿ ಬೇಗ ಬೇಗ ಹೇಳ್ರಿ ರೀ, ಹೇಳಿ. ಹಾಂ ನೋಡಿ ಈಗ ನಮ್ಮ ಮೇಡಮ್ ಈಗ ಸ್ಟಾರ್ಟ್ ಮಾಡ್ತಾರೆ ಏನು ಹಾಡು ಅಂತ. ಹಾಂ ಹಾಕು ಗೈಸ್. ಈಗ ನಮ್ಮ ಮೇಡಮ್ ಅವರು ನಮ್ಮ ಸಾಹೇಬ್ರಿಗೆ ಹಾಡು ಹೇಳ್ಬಿಟ್ಟು ಮನ್ಸೋದು, ಇಲ್ಲಾಂದ್ರೆ ಮನೆ ಕಳಿಕಿಲ್ಲ. ಆಮೇಲೆ ತೂಗ್ಬಿಟ್ಟು ಕುತ್ಕೊಂಡು ತೂಗಂಗಿಲ್ಲ. ಹಾಂ ನೋಡಿ ನಮ್ ಸಾಹೇಬ್ರನ್ನ 2 ಕೈಲೂ ಹಿಡ್ಕೊಂಡ್ ತುತ್ಬೇಕು. ಒಂದು ಆಮೇಲೆ ಸಾಂಗ್ ಹೇಳ್ಬೇಕು. ಸ್ಟಾರ್ಟ್ ಮಾಡಿ ರೀ. ಅದಕ್ಕೆ ಇಬ್ರು ಸ್ಟಾರ್ಟ್ ಮಾಡಿ ಸಾಂಗ. ಬನ್ನಿ ಬನ್ನಿ ಬನ್ನಿ. ಏನಕ್ಕೆ ಸ್ಟಾರ್ಟ್ ಮಾಡಿ ಈಗ ಬೇಗ ಬೇಗ. ಬನ್ನಿ ಕಣ್ಣ ಅಲ್ಲಿ ನೋಡಿ, ಇದು ಹೊಡಿತಾರದ. ಆಡ್ರಿ ಸಾಂಗು. ಅದಕ್ಕೆ ಬರೀ ಸಾಂಗ್ ಹೇಳಿ. ಆಡಿ ಬಾಯನ ಕಂದ ಅಂಗಾಲ. ನನ್ಗೆ ಗೊತ್ತಿಲ್ಲ. ರೀ ಅದಕ್ಕೆ ಅದಕ್ಕೆ ಅವ್ರಿಗೆ ವರದಿ ಸಾಕು. ಬನ್ನಿ ಹಾಡು ಹೇಳಿ. ಹಾ ಇಬ್ರು ಸೇಕ ಆಡಿ. ಹಾ ಮಾಡ್ತೀನಿ. ಆಡಿ ಬಾಯ ಸ್ಟಾರ್ಟ್ ಸ್ಟಾರ್ಟ್. ಬರೀ ಅದಕ್ಕೆ ನೀವು ಇಲ್ಲಿ ಕೂತ್ಕೊಳ್ಳಿ. ತೆಂಗಿನಕಾಯಿ ಬಂಗಾರದ ಮೊರೆ ತೊಳರೇನ ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾಕೆ ಕೂಸು ಕಂದಯ್ಯ ಒಳವರಾಗ ಅಂತೂದ್ರೆ ಮನೆ ಕಳದ ಕಂದಯ್ಯ ಒಳವರಾಡಿದರೆ ಬೀಸಣಿಗೆ ಗಾಳಿ ಸುಳಿದ ಅಳುವ ಕಂದನ ತುಡಿಯುವ ಅವಳಾದ ಕುಡಿ ಹಂಗೆ ಕುಡಿಯುಬ್ಬು ಬೇವಿನ ಎಸಳಂಗೆ ಕುಡಿಯುಬ್ಬು ಬೇವಿನ ಎಸಳಂಗೆ ಕಣ್ಣೋಟ ಶಿವನ ಕೈಯಲವು ಒಣದಂತೆ ಅತ್ತಾರೆ ಅಳಲವ್ವ ಈ ಕೂಸು ನನಗಿರಲಿ ಕೆಟ್ಟರೆ ಕೆಡಲಿ ಮನೆಗೆಲಸ ಕೆಟ್ಟರೆ ಕೆಡಲಿ ಮನೆಗೆಲಸ ಕಂದನಂತ ಮಕ್ಕಳಿರಲವ್ವ ಮನೆ ತುಂಬ ಮಾಲಿಗೆ ಮಳೆ ಬೇಕ ಜೋಳಿಗೆ ಹಣ ಬೇಕ ರಾಮದೇವರಂತ ಮಗ ಬೇಕ ರಾಮದೇವರಂತ ಮಗ ಬೇಕ ನಮ್ಮನೆ ಜಾನಕಿ ಅಂತ ಸಸ್ಯ ಬೇಕ ಒಬ್ಬರಿಗೆ ಹಣ ಬೇಕ ಕೊಬ್ಬರಿಗೆ ಮಗ ಬೇಕ ಕೃಷ್ಣ ದೇವರಂತ ಮಗ ಬೇಕ
ಕೃಷ್ಣ ದೇವರಂತ ಮಗ ಬೇಕ ನಮ್ಮನೆಗೆ, ರುಕ್ಮಿಣಿ ಅಂತ ಸೊಸೆ ಬೇಕ. ನೆನಪಾಯ್ತು ಗೈಸ್ ಹೇಳ್ಬೇಕಂದ್ರೆ ನಮ್ಮ ಅದಕ್ಕಿಂತ ಚೆನ್ನಾಗಿ ಆಡಿದ್ದು ನಮ್ಮ ಮೇಡಮರು ಮಧ್ಯದಲ್ಲಿ ಡಮಾರ್ ಡುಮಾರ್. ಡಮರು ಇಲ್ಲ ಇಂತ ಈ ಸಾಂಗ್ ಆಡಿದ್ರೆ ಇಬ್ರು ಮನೆ ಕಳೋದು. ಮೇಲೆ ನೋಡೋ ಕಂದ ಚಂದ ಮಾಮ ನಗುತ್ತಾನೆ, ಮಲಗೋ ಮುದ್ದು ಕಂದ ನಿದ್ದೆ ಗುಮ್ಮ ಬರುತ್ತಾನೆ, ಮಲಗೋ ಮುದ್ದಿನ ಮರಿಯೇ ಅಂದದ ನವಿಲಿನ ಗರಿಯೇ, ಮಲಗೋ ಮುದ್ದಿನ ಮರಿಯೇ ಅಂದದ ನವಿಲಿನ ಗರಿಯೇ, ಹೂವಿನ ತಳವಿನ ಕಣ್ಣು ಕೆನೆಯು ಮಾವಿನ ಹಣ್ಣು, ಹೂವಿನ ತಳವಿನ ಕಣ್ಣು ಕೆನೆಯು ಮಾವಿನ ಹಣ್ಣು, ನಿದ್ದೆಯ ಮರಳಲಿ ನಗಲು ಸುರಲೋಕವಾಯಿತು ಇರಳು, ನಿದ್ದೆಯ ಮರಳಲಿ ನಗಲು ಸುರಲೋಕವಾಯಿತು ಇರಳು, ಮೇಲೆ ನೋಡೋ ಕಂದ ಚಂದ ಮಾಮ ನಗುತ್ತಾನೆ, ಮಲಗೋ ಮುದ್ದು ಕಂದ ನಿದ್ದೆ ಗುಮ್ಮ ಬರುತ್ತಾನೆ. ಅಷ್ಟೇ ಮನಿಕೋ ಅಷ್ಟೇ ಲಾಸ್ಟ್ ಮಲ್ಗವನೇ ಆಲಿಯ ಮಣಿಕಂಡ ಗೈಸ್, ಮಣಿಕಂಡ ಗೈಸ್ ಇಷ್ಟೇ. ಡೈಲಿ ರೊಟೀನ್ ಇಷ್ಟೇ ಇನ್ನೇನಿಲ್ಲ. ಈಗ ಮಲ್ಕೊಂಡ್ರೆ ಕೆಳಕೆತ್ಕೋಬೇಕಾದ್ರೆ ಒಂದ್ ಸ್ವಲ್ಪ ಹೊತ್ತು ಅಂತಾನೆ. ಯಾರು ಇನ್ನೂ ಡೈಲಿ ರೋಟೀನ್ ವಿಡಿಯೋ ನೋಡಿಲ್ಲ, ಅಲ್ಲಿ ಡೈಲಿ ರೋಟೀನ್ ವಿಡಿಯೋ ಹಾಕಿದ್ದೀನಿ ನೋಡಿ, ಹಾಕಿದ್ದೀನಿ ಅಲ್ಲಿ. ಗೈಸ್ ಯಾರು ನಮ್ಮ ಹುಡುಗಂದು ನಮ್ಮ ಮಗಂದು ಡೈಲಿ ರೋಟೀನ್ ವಿಡಿಯೋ ನೋಡಿಲ್ಲ, ಹಾಕಿದ್ದೀನಿ ನಿನ್ನೆ, ಅದನ್ನ ನೋಡಿ ಗೊತ್ತಾಗುತ್ತೆ. ಇದು ಲಾಸ್ಟ್ ಹಾಡು ಹೇಳಿ ಮನಗಿಸಿದ್ರೆ ಅಣ್ಣ ಮನೆ ಮಲ್ಸ್ಕೋಬೇಕಾದ್ರೂ ಸ್ವಲ್ಪ ಕಯ್ಯ ಅಂತಾನೆ, ಅವಾಗ ಫೀಡ್ ಮಾಡ್ಸೋದು ಸುಮ್ಮನೆ. ಬೆಳಗ್ಗೆ 3 ಗಂಟೆ ಕಾಲ್ ಕರೆಕ್ಟ್ ನೋಡು. ಇನ್ನು 3 ಗಂಟೆ ಹತ್ರ ಎದ್ದು ಅಲ್ಲ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ಟಾನೆ ಇವತ್ತು. ನಿನ್ನೆಯಲ್ಲಿ ಇವತ್ತು ಎದ್ದ. ಗೈಸ್ ಊಟ ಎಲ್ಲ ರೆಡಿ ಆಗಿದೆ, ಬನ್ನಿ ಗೈಸ್ ಊಟ ಮಾಡೋಣ. ಚಿಕನ್ ಸಾಂಬಾರು ಬಿರಿಯಾನಿ ಮಾಡ್ತಿರ್ತ ಮೋಸ ಮಾಡವ್ರೆ, ಬಿರಿಯಾನಿ ಬೆಳಿಗ್ಗೆ ಮಾಡೋರಂತೆ. ಈಗ ಚಿಕನ್ ಸಾಂಬಾರ್ನ ಮಾಡವ್ರೆ, ಬನ್ನಿ ಚಿಕನ್ ಸಾರು ಊಟ ಮಾಡೋಣ, ಅನ್ನ ಊಟ ಮಾಡೋಣ. ಮಮ್ಮವ್ರು ಆಲೇ ಊಟ ಮಾಡ್ತಾವ್ರೆ, ಪುಳ್ಸಾರು ತಿಂತವ್ರೆ. ಇವತ್ತು ಶನಿವಾರ ಆಗ್ಬಿಟ್ಟು ಮಾಡ್ತಾ ಇಲ್ವೇನೋ ಗೊತ್ತಿಲ್ಲ, ಯಾಕಮ್ಮ? ಅಯ್ಯೋ ನಮ್ಮ ಮಾವನು ಪುಳ್ಸಾರು ತಿಂತವ್ರೆ, ಚಿಕನ್ ಗೊಜ್ಜು ಮಡಿಕೊಂಡು ಪುಳ್ಸಾರು ತಿಂತಾರಲ್ಲಪ್ಪ. ನಮ್ಗೆಲ್ಲ ಆಸಕ್ತಿ ಇಲ್ಲ, ನಾವು ತಿನ್ಲೇಬೇಕು ನಾನ್ ವೆಜ್ನ. ಬನ್ನಿ ಗೈಸ್ ಈ ವ್ಲಾಗ್ನ ಇಲ್ಲಿ ಊಟ ಮಾಡ್ಬಿಟ್ಟು ನೋಡಿ ಚಿಕನ್ ಸಾರು ನಾನು ಅನ್ನ ತಿಂದ್ಬಿಟ್ಟು ಈ ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ಎಲ್ಲರಿಗೂ ಬಾಯ್. ಎಲ್ಲರೂ ಶಿವಗೌಡ ಮೋಹನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.